ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಸ್ ವ್ಲಾಗ್. ಮಲ್ಲೇಶ್ವರಮಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೋಗಿದ್ವಿ ನಾನು ಮತ್ತು ನನ್ನ ಫ್ರೆಂಡು. ಇಬ್ರು ಶಾಪ್ ಮಾಡ್ಕೊಂಬಂದ್ವಿ. ಇಬ್ರು ಶಾಪ್ ಮಾಡಿರೋದು ಇಲ್ಲೇ ಇದೆ, ನಾನು ಒಬ್ಳದೇ ಅಲ್ಲ. ಸೊ ಏನೇನು ಶಾಪ್ ಮಾಡ್ಕೊಂಬಂದ್ವಿ ಅಂತ ತೋರಿಸ್ತೀವಿ. ಆ್ಯಕ್ಚುಲಿ ಈ ಸಲ ಅಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಲಾಸ್ಟ್ ಟೈಮ್ ಇನ್ನೊಬ್ಳು ಫ್ರೆಂಡ್ ಬಂದಿದ್ಲು ಅಂತ ಈಗ ಒಂದು 15-20 ಡೇಸ್ ಬ್ಯಾಕ್ ಹೋಗಿದೆ. ಆವಾಗ್ಲಿಗಿಂತ ಇವಾಗ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಏನೆಲ್ಲ ಶಾಪ್ ಮಾಡಿದೆ ಅಂತ ತೋರ್ಸೋದ್ಕಿಂತ ಮುಂಚೆ ಸ್ಟ್ರೀಟ್ ಶಾಪಿಂಗ್ ಹೆಂಗೆ ಮಾಡಿದ್ವಿ ಮತ್ತು ಎಲ್ಲಿ ಶಾಪ್ ಮಾಡಿದ್ವಿ ಅಂತ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ನಾನು ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ, ಓಕೆನಾ? ಈ ಶಾಪು 7th ಕ್ರಾಸ್ ಇದೆಯಲ್ಲ, ಅದ್ರ ಕಾರ್ನರಲ್ಲೇ ಇದೆ. ಈ ಅಂಗಡಿಲಂತೂ 750 ರುಪೀಸ್ ಪರ್ ಕುರ್ತಾ ಸೆಟ್ಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸಿಲ್ಕ್ ಮೆಟೀರಿಯಲ್ ಇತ್ತು ಮತ್ತು ಕಾಟನ್ ಮೆಟೀರಿಯಲ್ ಕೂಡ ಇತ್ತು. ಅಂದರೆ ಕುರ್ತಾ ಸೆಟ್ಟು ಫುಲ್ಲು ಸಿಲ್ಕಲ್ಲಂತೂ ಕಾಂಟ್ರಾಸ್ಟು ಟಾಪ್ ಒಂದು ಕಲರ್ ಇದ್ದರೆ ಬಾಟಮು ಮತ್ತು ದುಪ್ಪಟ್ಟ ಒಂದು ಕಲರ್ ಇತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದ್ದು ಕಲೆಕ್ಷನ್ಸ್ ಎಲ್ಲ. ಈ ಥರ ಎಂಬ್ರಾಯ್ಡ್ರಿ ಇದೆಲ್ಲ ಬಂದು 750 ರುಪೀಸು. ಬಟ್ ಕಾಟನ್ ಬೇಕಂದರೆ 800, 850, 900, 950 ಆ ಥರ. ಅಂದರೆ ಪ್ಯಾಟ್ರನ್ ಮೇಲೆ ಡಿಪೆಂಡು. ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ಮತ್ತು ಇವ್ರದ್ದೇ ಪಕ್ಕದಲ್ಲೇ ಪ್ಯೂರ್ ಕಾಟನ್ ಅಂಬ್ರೆಲಾ ಟಾಪ್ಗಳಿದ್ದು, ಅವನು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ಅವೆಲ್ಲ 600, 650, 700 ಆ ಥರ ರೇಂಜಲ್ಲಿ. ಅದೇ ಹೇಳಿಲ್ವಾ, ಕಾಟನ್ ಎಲ್ಲ ಅದ್ರ ಪ್ಯಾಟ್ರನ್ ಮೇಲೆ, ಅದ್ರ ಡಿಸೈನ್ ಮೇಲೆ ಡಿಪೆಂಡು. ನಿಜವಾಗ್ಲೂ ಚೆನ್ನಾಗಿದ್ದು ಕಲೆಕ್ಷನ್ಸ್ ಮಾತ್ರ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಕಾಟನಲ್ಲಿ ಕಲರ್ಗಳೇ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅವ್ರ ಅಂಗಡಿಲಿ ನಾನೊಂದು ಶಾಪ್ ಮಾಡಿದೆ. ಯಾವ್ದು ಶಾಪ್ ಮಾಡಿದೆ ಅಂತ ಆಮೇಲೆ ಹಾಲ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಇದೇ ವಿಡಿಯೋದಲ್ಲಿ ಆಮೇಲೆ ಹಾಕ್ತೀನಿ, ನೋಡ್ಬೋದು. ಆಮೇಲೆ ಅಲ್ಲಿಂದ ಒಂಚೂರು ಮುಂದೆ ಬಂದರೆ ಅಲ್ಲಿ 350 ರುಪೀಸ್ಗೆ ಕುರ್ತಾ ಸೆಟ್ಟು, ದುಪ್ಪಟ್ಟ ಬರಲ್ಲ, ಪ್ಯಾಂಟ್ ಆ್ಯಂಡ್ ಟಾಪು. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ, ಇನ್ನೊಬ್ಳು ಫ್ರೆಂಡ್ ಜೊತೆ. ಆವಾಗ ಕಲೆಕ್ಷನ್ಸ್ ಇತ್ತು, ಬಟ್ ಅಷ್ಟು ಇರಲಿಲ್ಲ. ಈ ಸತಿ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಿಜವಾಗ್ಲೂ 350ಗೆ ಎಂತೆಂಥ ಒಳ್ಳೊಳ್ಳೆ ಕುರ್ತಾ ಸೆಟ್ಗಳನ್ನ ಕೊಡ್ತಾಯಿದ್ರು ಅಂದರೆ ನಿಜವಾಗ್ಲೂ ವರ್ತ್ ಫಾರ್ ದಿ ಮನಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ನೋಡ್ತಾ ಇದ್ದೆ ನೋಡಿ, ಅಲ್ಲಿ ನಾನು ಬ್ಲೂ ಅಲ್ಲಿ ಪಕ್ಕದಲ್ಲಿದೆ ನೋಡಿ, ಅದನ್ನು ನಾನು ಹೋದಾಗ ನಾನು ಒಬ್ಬಳೇ ಅಂಗಡಿಲಿದ್ದಿದ್ದು, ಅದನ್ನು ತೆಗ್ದು ತೋರಿಸ್ತಾಯಿದ್ರು, ಈ ಥರ ಬರುತ್ತೆ ಮೇಡಮ್ ಅಂತ. ಒಬ್ಬರು ರೋಡಲ್ಲಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಬಂದುಬಿಟ್ಟು, ಇದು ಚೆನ್ನಾಗಿದೆ, ನೀವು ತೊಗೊತಾ ಇದ್ದೀರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ನಾನು ತೊಗೊತಾ ಇಲ್ಲ, ಅವ್ರು ನನಗೆ ತೋರ್ಸೋಕ್ಕೆ ತೆಗೆದಿದ್ರು ಅಷ್ಟೇನು. ಇದಕ್ಕೆ ನಾನು ತೊಗೊತೀನಿ, ನೀವು ತೊಗೊಳ್ಳಲ್ಲ ಅಂದರೆ ಅಂದ್ಬಿಟ್ಟು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದರು. ಬಂದರು, ತೊಗೊಂಡ್ರು, ಹೋದರು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ನಾವು ನನ್ನ ಫ್ರೆಂಡು ಅಷ್ಟೇ ಆ ಅಂಗಡಿಲಿ ಒಂದು ಬೈ ಮಾಡಿದ್ವಿ. ನಿಜವಾಗ್ಲೂ ನಾವು 750, 800, 1000 ಎಲ್ಲ ಕೊಡೋದಕ್ಕಿಂತ 350ಗೆ ಆರಾಮಾಗಿ ತೊಗೋಬೋದು ಅನಿಸುತ್ತೆ. ಮತ್ತು ಕಂಫರ್ಟಾಗೂ ಇರುತ್ತೆ. ಚುಚ್ಚೋ ಥರ ಆ ಥರ ಎಲ್ಲ ಏನೂ ಅನಿಸಲ್ಲ. ಕಾಟನ್ ಫ್ಯಾಬ್ರಿಕ್ಗಳೇ ಅಲ್ವಾ, ಸೊ ಅದಕ್ಕೋಸ್ಕರ. ನಾವು ತೊಗೊಂಡಿದ್ದು ಕಾಟನ್ ಅಲ್ಲ, ಅದು ಫ್ಯಾಬ್ರಿಕ್ ನೇಮ್ ಏನೋ ಹೇಳಿದ್ರು ಅವರು, ನಾವು ಮರ್ತುಬಿಟ್ವಿ. ಅಲ್ಲಿಂದ ಮುಂದೆ ಬಂದರೆ ನೋಡಿ, ಇಲ್ಲಿ ಸ್ಲಿಪ್ಪರ್ ಶಾಪ್ ತೋರಿಸ್ತಾ ಇದ್ದೀನಲ್ಲ, ಈ ಸ್ಲಿಪ್ಪರ್ ಶಾಪಲ್ಲಂತೂ ನೋಡಿ, ಹೀಲ್ಸು ಮತ್ತು ಫ್ಲಾಟ್ಸ್ ಎಲ್ಲ ಎಷ್ಟು ಫ್ಯಾನ್ಸಿಯಾಗಿರೋ ಸ್ಲಿಪ್ಪರ್ಸ್ ಇದ್ದು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 250ಇಂದ ಇನ್ನು ಹೈ ಪ್ರೈಸ್ ಎಲ್ಲ ಇತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಟಿರೋದು 250 ಅಲ್ಲ, 290 ರುಪೀಸು ಸ್ಟಾರ್ಟಿಂಗು. ನಿಜವಾಗ್ಲೂ ತುಂಬ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಶೂಸ್ ಇದೆ, ಫ್ಲಾಟ್ ಸ್ಲಿಪ್ಪರ್ಸ್ ಇದೆ, ಮತ್ತು ಹೀಲ್ ಸ್ಲಿಪ್ಪರ್ಸ್ ಇದೆ, ಪಾರ್ಟಿ ವೇರ್ ಕಲೆಕ್ಷನ್ಸ್ ಕೂಡ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದೋ. ಒಂದೊಂದ್ಸಲ ಮಲ್ಲೇಶ್ವರಂಗೆ ಶಾಪ್ ಮಾಡೋಕ್ಕೆ ಹೋಗಲಿಲ್ಲ ಅಂದ್ರೂ ಬೇಜಾರಾದಾಗ ಅಥವಾ ಮನೆಯಲ್ಲಿ ಒಬ್ಬರೇ ಇದ್ದಾಗ ಲೋನ್ಲಿ ಈ ಥರ ಅನಿಸ್ದಾಗ ಸುಮ್ಮನೆ 8th ಕ್ರಾಸು 7th ಕ್ರಾಸು ಸುತ್ತಮುತ್ತ ಒಂದು ರೌಂಡ್ ಹೋಗಿ ಬಂದರೆ ಸಾಕು, ನಮಗಂತೂ ಹಾಯ್ ಅನಿಸುತ್ತೆ. ಈಗಂತೂ 500 ರುಪೀಸ್ಗೆ 3 ನೈಟ್ ಪ್ಯಾಂಟ್ಸ್ಗಳನ್ನ ಕೊಡ್ತಾರೆ. ಅದು ಎಷ್ಟು ಸಾಫ್ಟಾಗಿರುತ್ತೆ ಮೆಟೀರಿಯಲ್ ಅಂದರೆ ನಿಜವಾಗ್ಲೂ ಹಾಕೊಳ್ಳೋಕೆ ತುಂಬಾ ಕಂಫರ್ಟಬಲ್ ಇರುತ್ತೆ. ಈಗಂತೂ 8th ಕ್ರಾಸಲ್ಲಿ ಎಲ್ಲ ಕಡೆ ಸಿಗುತ್ತೆ, ನೋಡ್ಬೋದು. ನಿಜವಾಗ್ಲೂ ಕ್ವಾಲಿಟಿನೂ ಚೆನ್ನಾಗಿದೆ, ಸಾಫ್ಟಾಗಿದೆ ಮೆಟೀರಿಯಲ್ಲು. ಮತ್ತು ಅದರಿಂದ ಮುಂದೆ ಬಂದರೆ ಇಲ್ಲೊಂದು ಸ್ಲಿಪ್ಪರ್ ಅಂಗಡಿ ಇತ್ತು. ಆ್ಯಕ್ಚುಲಿ ನನಗೆ ಮೇಲೆ ಈ ಬ್ರ್ಯಾಂಡೆಡ್ ಸ್ಲಿಪ್ಪರ್ಸ್ ಎಲ್ಲ ಬರುತ್ತಲ್ಲ, ಆ ಥರದ್ದಿತ್ತು. ಅದನ್ನು ಕೇಳಿದೆ, 650 ಹೇಳಿದ್ರು. ಸೊ ಇಲ್ಲಿ ತೊಗೊಳೋದೇ ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡೇ ತೊಗೋಬೋದು ಅಂದ್ಬಿಟ್ಟು ಮಾಮೂಲಿ ನಾನು ಒಂದು ಫ್ಲಾಟ್ ಸ್ಲಿಪ್ಪರ್ ತೊಗೊಂಡೆ, 200. ಆ ಥರ ಫ್ಲಾಟ್ ಆದರೆ ಜೀನ್ಸು, ಗೌನು, ಕುರ್ತಾ, ಸ್ಯಾರಿ ಅದ್ರ ಮೇಲೆ ಬೇಕಾದರೂ ಹಾಕೋಬೋದು. ಅದರಿಂದ ಪಕ್ಕದಲ್ಲೇ
ಇಲ್ಲಿ ಶಾಪ್ ನೇಮ್ ಕೂಡ ಹಾಕಿದೀನಿ ನೋಡಿ. ಒಳ್ಳೊಳ್ಳೆ ಕುರ್ತಾ ಸೆಟ್‌ಗಳು ಮತ್ತೆ ಕಾಟನ್ ಸ್ಯಾರಿಗಳು ನೋಡಿ. ಈ ಥರ ಕಲಂಕಾರಿ ಏನೋ ಹೇಳ್ತಾರಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 950 ಇಂದ ಸ್ಟಾರ್ಟ್ ಅಂತೆ ಫಸ್ಟ್ ರೇಂಜು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ನನಗೆ ಗ್ಯಾಲ್ರಿಲಿ ಫೇವ್ರೇಟ್ ಇದರಲ್ಲಿ ಈ ಅಂಗಡಿ ನೇಮ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ಶಾಪ್ ಮಾಡಬೇಕು ಸ್ಯಾರಿಗಳನ್ನ ಅಂತ. ನಂಗೆ ಸ್ಯಾರಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಇಲ್ಲಿ ತೋರಿಸ್ತಿರೋ ಶಾಪ್ಗಳೆಲ್ಲ ರೋಡ್ ಸೈಡಲ್ಲೇ. ಇವರಂತೂ ಯಾವಾಗ್ಲೂ ಅಲ್ಲೇ ಇಟ್ಟಿರ್ತಾರೆ. ಆ ಆಂಟಿ ಒಬ್ಬರು ಅಜ್ಜಿ ಕಿವಿಗೆ ಹಾಕೋತೀವಲ್ಲ, ಅದಕ್ಕೆ ಏನು ಹೆಸರು ಹೇಳ್ತಾರೋ ಗೊತ್ತಿಲ್ಲ, ಅದನ್ನೆಲ್ಲ ಮಾರ್ತಾ ಇರ್ತಾರೆ. ಎದುರುಗಡೆ ಸಾಕ್ಸ್ಗಳು ಎಲ್ಲ ಇದ್ದು. ಈಗಂತೂ 180-200 ರೂಪಾಯಿ ಹೇಳ್ತಾರೆ ಸೀಪಿಕಾಯಿ. ರೇಟ್ ಕೇಳಿದ್ರೆ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇವಾಗಲೇ ಪರವಾಗಿಲ್ಲ, ಒಂದೊಂದ್ಸಲ ಅಂತೂ 300-400 ರೂಪಾಯಿ ಎಲ್ಲ ಇರುತ್ತೆ ಎಷ್ಟೊಂದು ಸಲ. ಈ ಅಂಗಡಿನೂ ಅಷ್ಟೇ. ಒಂದು ಆ ರೋಡು ಎಷ್ಟನೇ ಕ್ರಾಸ್ ಅಂತ ಮರ್ತ್ಬಿಟ್ಟೆ. ಕಾರ್ನರ್ ಪಕ್ಕದ ಅಂಗಡಿ. ಫ್ಲ್ಯಾಟ್ಸು ಹೀಲ್ಸ್ ಎಲ್ಲ 250ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಅಲ್ಲಿಂದ ಮುಂದೆ ಬಂದರೆ ಉಂಗುರ ಯಾರೋ ನೋಡ್ತಾ ಇದ್ರು ಅಂದ್ಬಿಟ್ಟು ನಾವು ನೋಡಿದ್ವಿ, ಬಟ್ ತಗೊಳ್ಳಿಲ್ಲ. ಚೆನ್ನಾಗಿದ್ದ ತಗೊಳ್ಳೋಣ ಅಂತಲೇ ನೋಡಿದ್ವಿ, ಬಟ್ ತಗೊಳ್ಳಿಲ್ಲ. ಅಲ್ಲಿಂದ ಹಂಗೆ ಮುಂದೆ ಬಂದರೆ ನೋಡಿ, ಮಕ್ಳಿಗೆ ಒಳ್ಳೊಳ್ಳೆ ಬಟ್ಟೆಗಳು, ಕುರ್ತಾ ಸೆಟ್ಗಳು. ನಿಜವಾಗ್ಲೂ 750ಗೆ ಎಷ್ಟು ಒಳ್ಳೊಳ್ಳೆ ಕುರ್ತಾ ಸೆಟ್ಗಳು ಕೊಡ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ಅಂಗಡಿಗಳಲ್ಲಿ ಹೋಗಿ ಶಾಪ್ ಮಾಡೋದಕ್ಕಿಂತ ಈ ಥರ ಸ್ಟ್ರೀಟ್ ಶಾಪಿಂಗೇ ಬೆಸ್ಟ್ ಅನಿಸುತ್ತೆ. ನಮಗಂತೂ ಅಂಗಡೀಲಿ ತೊಗೊಂಡ್ರೆ ಸಮಾಧಾನನೇ ಆಗಲ್ಲ. ಈ ಥರ ಎಲ್ಲ ಸುತ್ತಿ ನೋಡಿ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ರೆ ಒಂಥರ ಹಾಯ್ ಅನ್ಸೋದು. ಇನ್ನೊಂದೇನಂದರೆ, ನಾವು ಎಷ್ಟು ಕಾಸ್ಟ್ಲಿ ಇದ್ದು ತೊಗೊಂಡ್ರು ಎಷ್ಟು ಸಲ ಆಗ್ತೀವಿ ಹೇಳಿ? ತುಂಬ ಸಲ ಅಂತೂ ಯೂಸ್ ಮಾಡಲ್ಲ. ಅದಕ್ಕಿಂತ ಬೆಸ್ಟು ಅಂದರೆ ಈ ಥರ ಸ್ಟ್ರೀಟ್ ಶಾಪಿಂಗಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಡಿಸೈನ್ಸ್ ಬಟ್ಟೆಗಳು ತೊಗೋಬೋದು. ಅಲ್ಲಿ ಒಂದು ತೊಗೊಳ್ಳೋದ ಒಳ್ಳೊಳ್ಳೆ ಬ್ರ್ಯಾಂಡಲ್ಲಿ 3-4 ಬರುತ್ತೆ ಅಲ್ವಾ? ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ. ನೋಡಿ, ನಾನು ಈ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಇವು ಒನ್ ಪೀಸ್ ಡ್ರೆಸ್ಗಳು. ಈ ವೆಸ್ಟರ್ನ್ ವೇರ್ ಅಂತ ಒಂದು ಶಾಪ್ ಇದೆ, ಅದ್ರ ಎದುರುಗಡೆನೇ ಇದು ಇರೋದು. ನಿಜವಾಗ್ಲೂ ಒಳ್ಳೊಳ್ಳೆ ಯುನಿಕ್ ಪೀಸ್ಗಳಿದ್ದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಾದ್ರೂ ಈ ಸಲ ಮಲ್ಲೇಶ್ವರಂಗೆ ಹೋದರೆ ಈ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಿಜವಾಗ್ಲೂ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಈ ಅಂಗಡಿ. ವಿಡಿಯೋ ನೋಡ್ಕೊಂಬಂದ್ರಲ್ಲ, ಹೆಂಗ್ ಶಾಪ್ ಮಾಡಿದ್ವಿ ಮತ್ತೆ ಎಲ್ಲಿ ಶಾಪ್ ಮಾಡಿದ್ವಿ ಅಂತ. ನಿಜವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಹೋಗೊಂದ್ಸಲ ಈ ಸ್ಯಾಟರ್ಡೆ ಸಂಡೇ ಯಾರು ಶಾಪಿಂಗ್ ಪ್ಲಾನ್ ಮಾಡ್ತಿದ್ದೀರೋ ಖಂಡಿತ ಹೋಗೊಂದ್ಸಲ ಮಲ್ಲೇಶ್ವರಂ 8 ಕ್ರಾಸ್ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ, ಹಂಗೇನೆ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಇದೇ ಥರ ವಿಡಿಯೋಸ್ ಮಾಡೋಕ್ಕೆ ನನಗೂ ಮೋಟಿವೇಶನ್ ಸಿಗತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಓಕೆನಾ? ನಾನು ಇಲ್ಲಿ ಯಾರ್ದು ಅಂತ ತೋರಿಸ್ತಿಲ್ಲ, ಬರೀ ಯಾವ್ಯಾವ ಡ್ರೆಸ್ ತಗೊಂಬಂದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಒನ್ ಪೀಸ್ ಡ್ರೆಸ್ಸು. ಕುರ್ತಾ ಥರನೂ ಬೇಕಾದರೆ ಯೂಸ್ ಮಾಡ್ಕೋಬೋದು, ಅಥವಾ ಮಾಮೂಲಿ ಒನ್ ಪೀಸ್ ಡ್ರೆಸ್ ಥರ ಬೇಕಾದರೂ ವೇರ್ ಮಾಡ್ಬೋದು. ಇದು ಆನಿಯನ್ ಕಲರು. ಇದ್ರ ಮೇಲೆ ಥ್ರೆಡ್ ವರ್ಕ್ ಇದೆ, ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸ್ಲೀವು. ಕೆಳಗಡೆ ಇನ್ನೊಂದು ಲೇಯರ್ ಫ್ರಿಲ್ಸ್ ಇದೆ. ಸ್ಲೀವ್ಗೂ ಕೊಟ್ಟಿದ್ದಾರೆ, ಮತ್ತೆ ಬಾಡಿಲಿ ಫ್ರಂಟಲ್ಲಿ ಮಾತ್ರ ಥ್ರೆಡ್ ವರ್ಕ್ ಇದೆ. ಬ್ಯಾಕು ಈ ತರ ಇದೆ, ಪ್ಲೇನು. ಇದು ಆಲಿಯಾ ಕಟ್ ಬರುತ್ತೆ ನೋಡಿ, ಇಲ್ಲಿ ಆಲಿಯಾ ಕಟ್ ಇದೆ. ತುಂಬಾನೇ ಚೆನ್ನಾಗಿದೆ. ಒಂದಕ್ಕೆ 700 ಹೇಳಿದ್ರು. ಇವ್ರ ಅಂಗಡಿಲಿ ನಾವು 3 ತಗೊಂಡ್ವಿ. ಇಲ್ಲಿ ಎಲ್ಲಿ ತಗೊಂಡ್ವೋ, ಈ ಅಂಗಡಿಲಿ ಮಾತ್ರ ಸಿಕ್ಕಾಪಟ್ಟೆ. ಅಂಗಡಿಲಿ ಅಂದ್ರೆ ಶಾಪಲ್ಲೆಲ್ಲ, ಮಾಮೂಲಿ ರೋಡ್ ಸೈಡಲ್ಲೇನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ತರ ಒನ್ ಪೀಸ್ ಡ್ರೆಸ್ಗಳು ಅವ್ರ ಅಂಗಡಿ ತಗೊಂಡಿದ್ದು ಒಂದು, ಮತ್ತೆ ಇದೊಂದು ಒಂದ್ಸಲ. ಓಕೆ, ಫಸ್ಟ್ ಇದನ್ನ ಹತ್ರದಿಂದ ತೋರಿಸ್ಬಿಡ್ತೀನಿ ನೋಡಿ. ಇದು ಆಕ್ಚುಲಿ ನಾವು ಶಾಪ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಕೊನೆಯಲ್ಲಿ ತೋರಿಸಿದ್ರು, ನಾವು ಅವಾಗ ತಗೊಂಡ್ವಿ ನೋಡಿ. ಇದು ಬಾಡಿ ಪಾರ್ಟ್ ಬರುತ್ತೆ. ನೋಡಿ, ಇದು ಬಂದು ಸ್ಲೀವು.
ಇದು ಬಂದು ಬಾಟಮು, ಮತ್ತು ಇಲ್ಲಿ ಫ್ರಿಲ್ಸ್ ಇದೆ. ಇದು ಬಂದು ಆ್ಯಕ್ಚುಲಿ ನನ್ನ ರೆಡಿ ಡ್ರೆಸ್ಗಳೆಲ್ಲ ಸ್ವಲ್ಪ ಅಂದರೆ ಈ ಥರ ಕುರ್ತಾ ಸೆಟ್ ಎಲ್ಲ ಕಮ್ಮಿನೇ. ಈ ಸಲ ಏನೋ ಇಷ್ಟ ಆಯಿತು ಅಂತ ತೊಗೊಂಡೆ. ನಾನು ಜಾಸ್ತಿ ಸ್ಟಿಚ್ ಮಾಡಿಸಿದ್ರೇನೆ ನನಗೆ ಇಷ್ಟ ಆಗೋದು. ಇವಾಗ ನಾನು ಹಾಕಿರೋದು ಕೂಡ ನಾನು ಸ್ಟಿಚ್ ಮಾಡಿಸಿರೋದೇನೆ. ಆ ಕೋವಾ ಮೆಟೀರಿಯಲ್ ಬರುತ್ತಲ್ಲ ಆ ಥರದ್ದು. ಸೆಕೆಂಡ್ ಒನ್ ಬಂದಿದ್ದು ಪಾಚಿ ಗ್ರೀನ್ ಅಂತ ಹೇಳ್ತಾರಲ್ಲ ಆ ಕಲರ್ ಇದು. ಇದು ನೆಕ್ಕಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ, ಮತ್ತೆ ಇಲ್ಲಿ ಕಟ್ ವರ್ಕ್ ಥರ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಸ್ಲೀವ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಸ್ಲೀವ್ ಬಂದು ಇಲ್ಲಿ ಪಫ್ ಸ್ಲೀವ್ ಕೊಟ್ಟಿದ್ದಾರೆ. ಬಾಟಮ್ ಈ ಥರ ಇದೆ ನೋಡಿ, ಮೇಲೆಲ್ಲ ಬುಟ್ಟ ಇದೆ. ಇದು 700 ಇದನ್ನು ಹತ್ರದಿಂದ ತೋರಿಸ್ತೀನಿ ನೋಡಿ. ಇದು ಟಾಪು, ಬಾಡಿ ಪಾರ್ಟು ನೋಡಿ. ಇದು ಸ್ಲೀವು, ಇದು ಬಾಟಮ್. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ ಪಿಂಕ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಒನ್ ಬಂದು ಇದು ವೈಟ್ ಕಲರು, ಇದ್ರ ಮೇಲೆ ಪಿಂಕ್ ಎಂಬ್ರಾಯ್ಡ್ರಿ ಇದೆ. ಇದು ಥ್ರೆಡ್ ವರ್ಕೇ ಮಾಡಿದ್ದಾರೆ. ನಾವು ಇದು ಒಂದೇ ಅಂಗಡಿಲಿ ಶಾಪ್ ಮಾಡಿದ್ದು 3,000 to 2,000 ಪೇ ಮಾಡಿದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಯಾಕು ಪ್ಲೇನ್, ಇದು ಅಷ್ಟೇ ಆಲಿಯಾ ಕಟ್ ಬರುತ್ತೆ ನೋಡಿ. ಇದು ಹತ್ರದಿಂದ ತೋರಿಸ್ತೀನಿ. ಇದು ಬಾಟಮ್, ಸಾರಿ ಇದು ಟಾಪು. ಬಾಡಿ ಪಾರ್ಟ್ ಈ ಥರ ಬರುತ್ತೆ. ಇದು ಸ್ಲೀವು ನೋಡಿ. ಇದು ಸ್ಲೀವ್ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ. ಇದು ಪ್ರಿಂಟ್ ಅಲ್ಲ, ಆಕ್ಚುಲಿ ಥ್ರೆಡ್ ವರ್ಕ್ ಇದು. ಇದು ಬಾಟಮು ನೋಡಿ, ಇಲ್ಲಿ ಲೇಸ್ ತರ ಕೊಟ್ಬಿಟ್ಟು ಫ್ರಿಲ್ಸ್ ಕೊಟ್ಟಿದ್ದಾರೆ ಕೆಳಗಡೆ. ಬ್ಯಾಕ್ ನೋಡಿ ಟೈಮ್ ಕೊಟ್ಟಿದ್ದಾರೆ, ಲೂಸ್ ಆದ್ರೆ ಬೇಕಿದ್ರೆ ಟೈಮ್ ಮಾಡ್ಕೋಬಹುದು. ಬ್ಯಾಕ್ ಮಾತ್ರ ಪ್ಲೇನ್ ಇದೆ. ಈ ಶಾಪಲ್ಲಿ ಮಾತ್ರ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಾವು ತುಂಬಾ ಕಡೆ ನೋಡಿದ್ವಿ, ಬಟ್ ಸಿಕ್ಕಾಪಟ್ಟೆ ಯುನಿಕ್ ಆಗಿದೆ. ಎಷ್ಟು ಜನ ಇದ್ರು ಗೊತ್ತಾ ಈ ಅಂಗಡಿಲಿ. ನೆಕ್ಸ್ಟ್ ಇದು ನೋಡಿ, ಬ್ಯಾಗು ಮಂಕಿ ತರದ್ದು. ಇದು ಒನ್ ಸೈಡ್ ಬೇಕಾದ್ರೂ ಹಾಕೋಬಹುದು, ಅಥವಾ ಇಲ್ಲಿ ಲಾಕ್ ರಿಮೂವ್ ಮಾಡಿ ಈ ತರ ಬ್ಯಾಕ್ ಪ್ಯಾಕ್ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದನ್ನ ಫಸ್ಟ್ ನನ್ನ ದೊಡ್ಡ ಮಗಳು ತಗೊಂಡ್ ಬಂದಿದ್ಲು. ಇದು 250 200 ಪೇ ಮಾಡಿದ್ವಿ, ನಾನು ಮರ್ತ್ಬಿಟ್ಟಿದ್ದೀನಿ. ಒಂದು ಬಾಟಲ್ ಅಷ್ಟೇ ಇಡ್ಬೋದು, ಒಳಗಡೆ ಜಾಸ್ತಿ ಏನು ಸ್ಪೇಸ್ ಇಲ್ಲ. ಬಟ್ ಮಕ್ಳಿಗೆ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ. ಇವಳು ತಗೊಂಡಿದ್ ನೋಡಿ, ನನ್ನ ಚಿಕ್ಕ ಮಗಳು ಅಳ್ತಾನೆ ಇದ್ಲು. ಅವಳು ಮಾತಾಡಲ್ಲ, ಬಟ್ ಅಳ್ತಾನೆ ಇದ್ಲು. ಕೊನೆಗೆ ಅಂಗಡಿ ಹತ್ರ ಕರ್ಕೊಂಡೋಗಿ ಏನ್ ಬೇಕು ಅಂತ ಕೇಳಿದ್ದಕ್ಕೆ ತೋರ್ಸುದು ಇದ್ಬೇಕು ಅಂತ. ಇದು ಕೊಟ್ಮೇಲೆ ಮತ್ತೆಲ್ಲ ಫುಲ್ ಇದನ್ನ ತಪ್ಕೊಂಡೇ ಮಲಗಿದಾಳೆ. ಕಿತ್ಕೊಂಡ್ರೆ ಎಚ್ಚರ ಆಗ್ತಾ ಇದ್ಲು, ಅಷ್ಟು ಮಟ್ಟಿಗೆ ಲವ್ ಆಗಿತ್ತು ಅವಳಿಗೆ ಇದ್ರ ಮೇಲೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿ ಸಾಫ್ಟ್ ಆಗಿದೆ. ನಾನು ಆಕ್ಚುಲಿ ಹೋಗಿದ್ದು ಕುರ್ತಾ ಸೆಟ್ ತಗೋಬೇಕು ಒಂದು ಅಂತ. ಅದೇಳಿವ ನಾನು ಜಾಸ್ತಿ ಸ್ಟಿಚ್ ಮಾಡಿಸ್ತೀನಿ, ಬಟ್ ಒಂದು ಕುರ್ತಾ ಸೆಟ್ ತಗೊಳ್ಳೋಣ ಅಂತ ಹೋಗಿದ್ದೆ. ಇದು ಪ್ಲಾಜೋ ಪ್ಯಾಂಟು, ಇದು ಟಾಪ್ ವಿ ನೆಕ್ ಬಂದಿದೆ, 3/4 ಸ್ಲೀವು, ಮತ್ತೆ ಇದಕ್ಕೆ ಪಾಕೆಟ್ ಕೂಡ ಬಂದಿದೆ. ಟಾಪ್ಗೆ ಪ್ಯಾಂಟಲ್ಲಿ ಇಲ್ಲ, ಟಾಪಲ್ಲಿದೆ. ನಿಜವಾಗ್ಲೂ 350ಗೆ ಆರಾಮಾಗಿ ಕೊಡ್ಬೋದು, ವರ್ತ್ ಅಂತ ಅನ್ಸುತ್ತೆ.
ಲಾಸ್ಟ್ ಟೈಮ್ ಹೋದಾಗ ಇಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಈ ಸತಿ 350 ಸೆಟ್ಗಳೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಯಾರು ಶಾಪ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತ ಮಿಸ್ ಮಾಡ್ಕೋಬೇಡಿ. ಈ ವೀಕ್ ಹೋಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತೆ ಇದು 750 ರುಪೀಸು ಸೆಟ್ಟು. ಇದು ಸಿಲ್ಕ್ ಮೆಟೀರಿಯಲ್ ನೋಡಿ, ಈ ಥರ ನೆಕ್ ಪಾರ್ಟ್ ಈ ಥರ ಬಂದಿದೆ. ಇಲ್ಲೆಲ್ಲ ಚಿಮ್ಕಿ ಬರುತ್ತಲ್ಲ ಆ ಥರ ಪೇಸ್ಟ್ ಮಾಡಿರೋದು. ಇದು ರಾಣಿ ಪಿಂಕ್ ಕಲರು. ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸ್ಲೀವಲ್ಲೂ ಕೂಡ ಈ ಥರ ಇಷ್ಟು ವರ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ಬಂದು ಪ್ಲೇನ್. ಇಷ್ಟ ಆಯಿತು. ವರ್ಕ್ ಇದೆ ನೋಡಿ, ಫುಲ್ ದುಪ್ಪಟ್ಟೆ ಹಿಂಗೆ ಇದೆ. ಲೆಂತ್ ಓಕೆ, ಬಟ್ ವಿಡ್ತ್ ನನಗೆ ತುಂಬ ಚಿಕ್ಕದಾಯಿತು ಅನಿಸ್ತು. ಬಟ್ ಇಷ್ಟ ಆಯಿತು, ತೊಗೊಂಡೆ. ಇನ್ನೊಂಚೂರು ವಿಡ್ತ್ ಅಗಲಾಗಿದ್ದಿದ್ರೆ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡಿ. ಬಟ್ ಲೆಂತ್ ಕರೆಕ್ಟ್ ಆಗಿದೆ. ಪ್ಯಾಂಟು ಕೆಳಗಡೆ ಸ್ಟ್ರೈಟ್ ಕಟ್ ಪ್ಯಾಂಟು, ಕೆಳಗಡೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ನಂಗೆ ಆ್ಯಕ್ಚುಲಿ ಇದು ಫಸ್ಟೇ ತೊಗೊಂಡ್ಬಿಟ್ಟಿದೆ. ಇದನ್ನ ಎಲ್ಲಿ ತೊಗೊಂಡೆ ಅಂದರೆ 7th ಕ್ರಾಸ್ ಹೌದು 7th ಕ್ರಾಸಲ್ಲಿ ಕಾರ್ನರ್ ಅಂಗಡಿಲೇ ಇದನ್ನ ತೊಗೊಂಡಿದ್ದು. ಅವ್ರ ಅಂಗಡಿಲೂ ಅಷ್ಟೇ ಈ ಥರ ಎಲ್ಲ ಗ್ರ್ಯಾಂಡು ಕುರ್ತಾ ಸೆಟ್ಟು 750ಗೆ ಒಳ್ಳೊಳ್ಳೆ ಕುರ್ತಾ ಸೆಟ್ಸ್ ಇಟ್ಟಿದ್ರು. ನಂಗೆ ಇದನ್ನ ತೊಗೊಂಡ್ಮೇಲೆ ಏನು ಅನ್ನಿಸ್ತಂದ್ರೆ, ಅಂದರೆ 750ಗೆ ಹೊರಗಡೆ ತೊಗೊಂಡ್ರೆ ಇನ್ನೂ ಕಾಸ್ಟ್ಲಿ, ಬಟ್ ವರ್ತಿದೆ. ನನಗೆ 350 ತೊಗೊಂಡಾದ್ಮೇಲೆ ಏನು ಅನ್ನಿಸ್ತು ಅಂದರೆ, ಇದಕ್ಕಿಂತ ಅದೇ ಪರವಾಗಿಲ್ಲ, ಅದೇ ಇದನ್ನ ಒಂದು ತೊಗೊಳೋದು ಅದನ್ನ 2 ತೊಗೋಬೋದು ಅನ್ನಿಸ್ತು. ನಾನು ನೋಡ್ಬೇಕಾದ್ರೆ ಅವ್ರು ಸುಮ್ಮನೆ ನನಗೆ ತೋರ್ಸೋಕ್ಕೆ ಅಂತ ಓಪನ್ ಮಾಡಿಬಿಟ್ಟು ಇಟ್ಟಿದ್ರು. ಯಾರೋ ಹಂಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಓಪನ್ ಮಾಡಿ ಇಟ್ಟಿರೋದು ನೋಡಿ ನೀವು ತೊಗೊತೀರಾ ಅಂದರು ನಾನು ಅದನ್ನ ಸೆಲೆಕ್ಟ್ ಮಾಡಿರ್ಲಿಲ್ಲ, ಇದನ್ನ ಸೆಲೆಕ್ಟ್ ಮಾಡಿದ್ದೆ. ಅವರು ನಾನು ತಗೊಳ್ಳ ಅಂದ್ಬಿಟ್ಟು ತೊಗೊಂಡು ಹೋಗೇ ಬಿಟ್ರು. ಅದನ್ನ ಅಷ್ಟು ಚೆನ್ನಾಗಿತ್ತು. ಅಂದರೆ ನಾನು ಹೇಳ್ತಿರೋದು 350 ಕುರ್ತಾ ಸೆಟ್ಗಳಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಅದು ಬಿಟ್ಟರೆ ಆನ್ಲೈನಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ದು ಬುಕ್ ಮಾಡಿದ್ದೆ ಸ್ಲಿಪ್ಪರು ನೋಡಿ. ಒಂದನ್ನ ನನ್ನ ಮಕ್ಕಳಿದೆ, ಅದು 1000 ಸಮಥಿಂಗ್ ಏನೋ ಪೇ ಮಾಡಿದ್ದೆ. ಎಷ್ಟು ರಫ್ ಇದೆ ಅಂದರೆ ಕಾಲ್ ಮೇಲೆ ಮರದ ಮೇಲೆ ಕಾಲಿಟ್ಕೊಂಡು ನಡೆಯೋ ಥರ ಫೀಲ್ ಆಗ್ತಾ ಇತ್ತು. ರಿಟರ್ನ್ ಹಾಕ್ಬಿಟ್ಟೆ. ಇದು ಹೋದೆ ಬರೀ 200 ರುಪೀಸು. ಫ್ಲಾರ್ ಸ್ಲಿಪ್ಪರು, ಇಲ್ಲಿ ಶೈನಿಂಗ್ ಥರ ಗೋಲ್ಡ್ ಕಲರು ಸ್ಟೋನ್ ಥರ ವರ್ಕ್ ಇದೆ, ಚೆನ್ನಾಗಿದೆ. 200 ರುಪೀಸ್ ಅಷ್ಟೇ. ಅದಕ್ಕೋಸ್ಕರ ಇದೆ, ಇನ್ನೂ ಸಾಫ್ಟ್ ಆಗಿತ್ತು. ನಾನು ಫ್ಯಾನ್ಸಿ ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಬಂದೆ. ಮತ್ತೆ 7th ಕ್ರಾಸಲ್ಲೇ ಒಂದು ಸ್ವಲ್ಪ ಹಂಗೆ ಮುಂದೆ ಹೋದ್ರೆ, 7th ಕ್ರಾಸಿಂದ ರೈಟ್ಗೆ ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಶೂಸ್ ಅವ್ರ ಅಂಗಡಿಲಿ ಮಾತ್ರ ನಿಜವಾಗ್ಲೂ ಮಕ್ಳಿಗೆ ಒಳ್ಳೊಳ್ಳೆ ಶೂಸ್ ಕಲೆಕ್ಷನ್ಸ್ ಇತ್ತು. ಮತ್ತೆ ಕಮ್ಮಿ ರೇಟ್ಗೂ ಇತ್ತು. ಈಗ ಮಕ್ಳು ಬ್ರ್ಯಾಂಡೆಡ್ ಎಲ್ಲ ತೊಗೊಂಡ್ರೆ ಒಂದು 6 ತಿಂಗಳು ವರ್ಷಕ್ಕೆ ದೊಡ್ಡ ಆಗ್ಬಿಡ್ತಾರೆ, ವೇಸ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಪಿಂಕು ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಹಾರ್ಟ್ ಥರ ಇದೆ, ಇದರಲ್ಲೂ ಅಷ್ಟೇ. ಆಮೇಲೆ ಇದು ನನ್ನ ಚಿಕ್ಕ ಮಗಳಿಗೆ, ಅವಳು ತೊಗೊಂಡ್ಮೇಲೆ ಇವಳು ಬೇಕೇ ಬೇಕು ಅಂತ ಅಂದ್ಲು. ಸೌಂಡ್ ಬರುತ್ತೆ ನೋಡಿ. ಅವಳಿಗೆ ಈ ಥರ ನಡೆದ್ರೆ ಖುಷಿ ಆಗುತ್ತೆ. ಮಕ್ಳಿಗೆ ಅಷ್ಟೇ ಅಲ್ವಾ, ಇದು ಅಷ್ಟೇ ಶೂನೇ ತೊಗೊಂಡೆ. ಇವಾಗ ಬೇಸಿಗೆ ಅಲ್ವಾ, ನಮ್ಮ ಮನೆಯವ್ರು ಬೆಡ್ ಸ್ಲಿಪ್ಪರ್ ಥರ ಬರುತ್ತಲ್ಲ, ಅದು ತೊಗೊಂಡು ಸುಮ್ಮನೆ ಕಾಲೆಲ್ಲ ಟ್ಯಾನ್ ಆಗುತ್ತೆ. ಅವಳು ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ದೊಡ್ಡವಣ್ಣ ನಡ್ಕೊಂಡು ಹೋಗ್ತೀನ, ಈ ಸೈಡಿಂದ 1 ಕಿಲೋಮೀಟರ್ ಇದೆ. ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ, ಮಧ್ಯಾಹ್ನ ಟೈಮು ಕಾಲೆಲ್ಲ ಟ್ಯಾನ್ ಆಗುತ್ತೆ. ಅದಕ್ಕೆ ಶೂ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಶೂ ತೊಗೊಂಡೆ. ಇದು 250 ರುಪೀಸ್ ಅಷ್ಟೇ, ತುಂಬಾ ಚೆನ್ನಾಗಿದೆ. ಗಟ್ಟಿನೂ ಇಲ್ಲ, ಸಾಫ್ಟ್ ಇದೆ. ಇದು ಅಷ್ಟೇ ಬಟ್ಟೆ ಥರನೇ ಇದೆ. ಇದು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು. ಒಂದು ಪಿಮನ್ ಅಂತ ಕಳ್ದ್ಬಿಟ್ಟಿದ್ದಾಳೆ. ಇದು ಅದಕ್ಕಿಂತ ಇದು ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ. ಇದು ಅಷ್ಟೇ 250 ಒಳಗಡೆ ನಾವು ಪೇ ಮಾಡಿದ್ದು. ಇದಂತೂ ಬಟ್ಟೆದೆ, ತುಂಬಾ ಚೆನ್ನಾಗಿದೆ.
ಸಾಕು 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 ಸಾಕು. ಅಷ್ಟೇ ನಾವು ಮಲ್ಲೇಶ್ವರಮಲ್ಲಿ ಶಾಪ್ ಮಾಡಿದ್ದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇದೇ ಥರ ಇನ್ನು ಸ್ವಲ್ಪ ನನ್ನ ಚಾನಲಲ್ಲಿ ಎಷ್ಟೊಂದು ಶಾಪಿಂಗ್ ವಿಡಿಯೋಸ್ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಬೇಕು ಅಂದರೆ ಹೋಗಿ ವಾಚ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋದು ಮರಿಬೇಡಿ, ಹಾಗೇನೆ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಶಾಪಿಂಗ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ನಮಗೂ ಯಾರಾದ್ರೂ ನಮ್ಮ ವಿಡಿಯೋ ನೋಡಿ ಖುಷಿ ಪಟ್ಟು ಕಮೆಂಟ್ ಹಾಕಿದ್ರೆ ನಿಜವಾಗ್ಲೂ ನಮಗೂ ಖುಷಿ ಅನ್ಸುತ್ತೆ ವಿಡಿಯೋಸ್ ಹಾಕೋಕ್ಕೆ. ಮತ್ತು ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಕುಕಿಂಗು ಮತ್ತು ಈಸಿ ಬ್ರೇಕ್ಫಾಸ್ಟ್ ರೆಸಿಪೀಸು, ಈಸಿ ಜೊತೆಗೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪೀಸು ಮತ್ತು ಹೆಲ್ತಿ ಮೀಲ್ ಐಡಿಯಾಸು ವಿಡಿಯೋಸ್ ಮಾಡಿದ್ದೀನಿ ನೋಡಿ. ಹಂಗೇನೆ ನೀವು ಅದನ್ನೆಲ್ಲ ನೋಡಿ ಕಮೆಂಟ್ ಮಾಡಿದ್ರೆ ಫ್ಯೂಚರಲ್ಲಿ ನನಗೂ ಅದೇ ಥರ ಮಾಡೋಕ್ಕೆ ಖುಷಿ ಆಗುತ್ತೆ. ಬ್ಯಾಲೆನ್ಸ್ಡ್ ಮೀಲು, ಪ್ರೋಟೀನ್ಸು, ಕಾರ್ಬ್ಸು, ಫೈಬರ್ಸು ಎಲ್ಲ ಎಷ್ಟಿರಬೇಕೋ ಅಷ್ಟನ್ನೇ ಈಕ್ವಲ್ ಆಗಿ ಕಾಳು, ತರಕಾರಿ, ಹಣ್ಣುಗಳು ಮತ್ತು ಅನ್ನ, ಚಪಾತಿ, ರೊಟ್ಟಿ ಏನದನ್ನೆಲ್ಲ ಬ್ಯಾಲೆನ್ಸ್ಡ್ ಆಗಿ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡೋದು ಮರಿಬೇಡಿ. ಹಂಗೇನೆ ಕಮೆಂಟ್ ಮಾಡಿ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದರೆ ನಮಗೂ ಇನ್ನು ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಮತ್ತು ಶ್ರೀರಾಮ್ಪುರದ ಅಥವಾ ನನ್ನ ಮೆಟೀರಿಯಲ್ ನಾನು ಹೇಳಿದ್ನಲ್ಲ ಜಾಸ್ತಿ ಸ್ಟಿಚ್ ಮಾಡಿಸ್ತೀನಿ ಡ್ರೆಸ್ಗಳನ್ನ ಅಂತ, ನಾನು ಪರ್ಟಿಕ್ಯುಲರ್ ಆಗಿ 3ರಿಂದ 4 ಶಾಪ್, ಅದರಲ್ಲೂ ಒಂದು ಶಾಪಲ್ಲೇ ಎಲ್ಲ ಥರ ಮೆಟೀರಿಯಲ್ ಸಿಗುತ್ತೆ. ಶ್ರೀರಾಮ್ಪುರದಲ್ಲಿ ಒಂದೊಂದು ಅಂಗಡಿ ಒಂದೊಂದಕ್ಕೆ ಫೇಮಸ್. ಅಂದರೆ ಒಂದು ಅಂಗಡಿಲಿ ಬರೀ ನೆಟ್ಟೆಡು ವರ್ಕ್ ಇರೋದು ಇದೇ ಥರ ಸಿಗುತ್ತೆ. ಬಟ್ ನಾನು ಶಾಪ್ ಮಾಡೋ ಅಂಗಡಿಲಿ ಎಲ್ಲ ಥರ ಸಿಗುತ್ತೆ. ಪ್ಲೈನ್ ಜಾರ್ಜೆಟ್ ಸಿಗುತ್ತೆ, ವರ್ಕ್ ಇರೋದು ಸಿಗುತ್ತೆ, ಪ್ರಿಂಟೆಡ್ ಸಿಗುತ್ತೆ, ಸ್ಯಾಟಿನ್ ಸಿಗುತ್ತೆ, ಮತ್ತು ಅಕೋಬಾ, ಚಿಕನ್ ಕಾರಿ, ಆಮೇಲೆ ಬನಾರಸಿ, ಎಕ್ಸ್ಪೆಷಲಿ ಪ್ಯೂರ್ ಜಾರ್ಜೆಟ್ ಬರುತ್ತೆ. ಅದಕ್ಕೆ ಸ್ಯಾರಿ ಮಾಡ್ಕೊಂಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು. ಈಗ ಆಫ್ ವೈಟ್ ಸ್ಯಾರಿ ತೊಗೊಂಡ್ರೆ ಮರೂನು ಅಥವಾ ಅದಕ್ಕೆ ಯಾವುದು ಸೂಟ್ ಆಗುತ್ತೆ ಆ ಥರ ಬ್ಲೌಸ್ಗಳನ್ನ ತೊಗೋಬೋದು. ಪ್ಯೂರ್ ಜಾರ್ಜೆಟ್ ಮೆಟೀರಿಯಲ್ ಸಿಗುತ್ತೆ. ಸ್ಯಾರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ತೊಗೊಳಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗಂತೂ ಒಂದು ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯಾರಿಗಾದ್ರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಜವಾಗ್ಲೂ ಒಳ್ಳೆ ಪ್ರೈಸು ಕೊಡ್ತಾರೆ, ಮತ್ತು ಒಂದು ಸ್ವಲ್ಪ ಬಾರ್ಗೇನ್ ಕೂಡ ಮಾಡ್ಬೋದು. ಒಂದೇ ಅಂಗಡಿಲಿ ಎಲ್ಲ ಥರ ಮೆಟೀರಿಯಲ್ ಸಿಗುತ್ತೆ. ತುಂಬ ಕಾಸ್ಟ್ಲಿನೂ ಇಲ್ಲ ಅವ್ರ ಅಂಗಡಿಲಿ. ನಿಜವಾಗ್ಲೂ ಮೆಟೀರಿಯಲ್ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುತ್ತೆ. ನಮಗಂತೂ ನಮ್ಮ ಮನೇಲಿ ಎಲ್ರಿಗೂ ಶೀತ ಮೂಕಟ್ಟದ ಇದೇ ಪ್ರಾಬ್ಲಮ್ಮು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.